ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ 350x. ಸೊ ಇವತ್ತಿನ ವಿಡಿಯೋಲಿ ಒಂದು ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಆ್ಯಪು ಎಲ್ಲ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಸೊ ಎಲ್ಲರಿಗೂ ಯೂಸ್ಫುಲ್ ಆಗೋವಂಥ ಆ್ಯಪ್ ಇದು. ಸೊ ಈ ಒಂದು ಆ್ಯಪ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದಪ್ಪ ಆ್ಯಪ್ ಅಂದರೆ Zedge ಅಂತ. ಸೊ ಈ ಒಂದು ಆ್ಯಪ್ನಲ್ಲಿ ನಿಮಗೆ HD ವಾಲ್ಪೇಪರ್ಸು ಮತ್ತು ನಿಮಗೆ ಯಾವ ರಿಂಗ್ಟೋನ್ ಬೇಕೋ ಆ ರಿಂಗ್ಟೋನ್ ಸಿಗುತ್ತೆ. ಹಲವಾರು ವಾಲ್ಪೇಪರ್ ಸಿಗುತ್ತೆ ನಿಮಗೆ HDಯಲ್ಲಿ. ಸೊ ನಿಮಗೆ ರಿಂಗ್ಟೋನ್ಸು ಅಷ್ಟೇ, ಸಾಕಷ್ಟು ರಿಂಗ್ಟೋನ್ಸ್ ಇದೆ ಇದರಲ್ಲಿ. ಸೊ ಈ ಒಂದು ಆ್ಯಪ್ ಯಾವುದು ಅಂತ ಗೊತ್ತಲ್ಲ ನಿಮಗೆ, Zedge. ಸೊ ಬನ್ನಿ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಇವಾಗ ನಮ್ಮ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ. ಸೊ ಬನ್ನಿ ಅಪ್ಲಿಕೇಶನ್ ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, Zedge ಎವ್ರಿಥಿಂಗ್ ಯು ಅಂತ. ಸೊ ನೋಡಿ, ಇಲ್ಲಿ ರೇಟ್ Zedge ಆ್ಯಪ್ ಅಂತ ಇದೆ. ಸೊ ಲೇಟರ್ ಕೊಡಿ, ನೀವು ಲಾಗಿನ್ ಮಾಡ್ಕೊಳ್ಳಿ ಫಸ್ಟು. ಸೊ ಕಂಟಿನ್ಯೂ ವಿತ್ ಗೂಗಲು, ಸೈನ್ ಇನ್ ಫಾರ್ ದ ಫುಲ್ ಎಕ್ಸ್ಪೀರಿಯನ್ಸು, ಕಂಟಿನ್ಯೂ ವಿತ್ ಗೂಗಲ್. ಸೊ ನೀವು ಕಂಟಿನ್ಯೂ ವಿತ್ ಗೂಗಲ್ ಮಾಡ್ಕೊಳ್ಳಿ. ನಂಗೆ ಇವಾಗ ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಹೊತ್ತಾಗುತ್ತೆ. ಸೊ ಕಂಟಿನ್ಯೂ ವಿತ್ ಗೂಗಲ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೋಡಿ, ಇವಾಗ ನಾನು ಎಕ್ಸಾಂಪಲ್ಗೆ ಈ ಟಾಮ್ ಆ್ಯಂಡ್ ಜೆರ್ರಿ ತೊಗೊತೀನಿ. ಸೊ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಟ್ ಆ್ಯಸ್ ವಾಲ್ಪೇಪರ್, ಸೆಟ್ ಲಾಕ್ ಸ್ಕ್ರೀನ್, ಸೆಟ್ ಬೋತ್, ಅಡ್ಜಸ್ಟ್, ಸೆಟ್ ಟು ಮೀಡಿಯಾ. ಸೊ ಗೈಸ್, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಟ್ ವಾಲ್ಪೇಪರ್, ಸೆಟ್ ಲಾಕ್ ಸ್ಕ್ರೀನ್ ಈ ಥರ ಎಲ್ಲ ಒಂದು ಹಲವಾರು ಆಪ್ಷನ್ಸ್ ಬರುತ್ತೆ. ನಾನು ಇವಾಗ ಸೆಟ್ ವಾಲ್ಪೇಪರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ, ವಾಲ್ಪೇಪರ್ ಅಪ್ಡೇಟೆಡ್ ಅಂತ ಬಂದಿದೆ. ಸೊ ಇಲ್ಲಿ ನೋಡ್ಬೋದು ವಾಲ್ಪೇಪರ್ ಅಪ್ಡೇಟ್ ಆಗಿದೆ. ಸೊ ಇವಾಗ ಈ ಥರ ನಿಮಗೆ ಜಾಸ್ತಿ ಏನಂತೀರ ವಾಲ್ಪೇಪರ್ಸ್ ಸಿಗುತ್ತೆ. ಸೊ ಇಲ್ಲಿ ನೀವು ರಿಂಗ್ಟೋನ್ಸ್ ಬೇಕಂದರೆ, ವೀಡಿಯೋ ವಾಲ್ಪೇಪರ್ಸ್ ಬೇಕಂದರೆ, ಅಂದರೆ ಲೈವ್ ವಾಲ್ಪೇಪರ್ಸ್ ಬೇಕಂದರೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲೈವ್ ವಾಲ್ಪೇಪರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನೋಡಿ, ಇದು ನಿಮಗೆ ಬೇಕಂತ ಅಂದ್ಕೊಳ್ಳಿ. ಸೊ ಇವಾಗ ನಾನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇದು 10 ರೂಪೀಸ್ ಕಾಸ್ಟ್ ಬರುತ್ತೆ. ನಾನು ವಾಚ್ ಆ್ಯಡ್ ನೋಡಿಬಿಟ್ಟು ಫ್ರೀಯಾಗಿ ಹಾಕೊಬೋದು. ಸೊ ಈ ಥರ ಒಂದು ಹಲವಾರು ಏನಂತೀರ ಫೀಚರ್ಸ್ ಇದೆ. ಸೊ ಇವಾಗ ರಿಂಗ್ಟೋನ್ಸ್ ಬೇಕು ಅಂದ್ಕೊಳ್ಳಿ ನಿಮಗೆ. ಸೊ ರಿಂಗ್ಟೋನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇಮ್ ಆ್ಯಸ್ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಂಗ್ಟೋನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ಎಲ್ಲ ಒಂದು ನಿಮಗೆ ಸಿಗುತ್ತೆ. ನೋಡಿ ರಿಂಗ್ಟೋನ್ಸು ಯಾವ ಥರ ಇರುತ್ತೆ. ಸೊ ನೋಡೋಣ ಬನ್ನಿ. The Deploy Virtual Conference by DigitalOcean is back. Our 8 hours of live. ಸೊ ನೋಡಿ, ಈ ಥರ ಒಂದು ರಿಂಗ್ಟೋನ್ಸ್ ಎಲ್ಲ ಇದೆ. ಸೊ ನೋಡಿ, ರಿಂಗ್ಟೋನ್ಸ್ ಇದೆ. ನಿಮಗೆ ನೋಟಿಫಿಕೇಷನ್ ಸೌಂಡ್ ಬೇಕಂದರೆ ಇಲ್ಲೇ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಟಿಫಿಕೇಷನ್ ಸೌಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಇವಾಗ ನೋಟಿಫಿಕೇಷನ್ ಸೌಂಡ್ಸ್ ಕೇಳಿಸ್ತೀನಿ ನಿಮಗೆ. Excuse me, there is a message for you. ಸೊ ನೋಡಿ, ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಓಕೆ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾನು ಇದೊಂದು ನೋಟಿಫಿಕೇಷನ್ ಸೌಂಡ್ಗೆ ಅಪ್ಲೈ ಮಾಡಬೇಕು. ನಾನು ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ 10 ರೂಪೀಸ್ ಸಿಗುತ್ತೆ ನಿಮಗೆ. ಸೊ ಸೆಟ್ ನೋಟಿಫಿಕೇಷನ್ ಅಂತ ಕ್ಲಿಕ್ ಮಾಡ್ತೀನಿ. ಎಲ್ಲೋ ಅಂತ ಕೊಡಿ. ಸೊ ಇಲ್ಲಿ ನೋಡಿ, ಅಲೋ ಸಿಸ್ಟಮ್ ಸೆಟ್ಟಿಂಗ್ಸ್ ಮಾಡಿಫಿಕೇಷನ್. ಸೊ ಇದೆಲ್ಲ ನೋಡಿ, ಸೆಟ್ ನೋಟಿಫಿಕೇಷನ್ ಸೌಂಡ್ ಅಪ್ಡೇಟೆಡ್. ಸೊ ಇವಾಗ ನಿಮಗೆ ನೋಟಿಫಿಕೇಷನ್ ಸೌಂಡ್ ಅಪ್ಡೇಟ್ ಆಗಿದೆ ಅಂತ ನಿಮಗೆ ಹೇಗೆ ಗೊತ್ತಾಗೋದು ಅಂತ ನೀವು ನೋಡ್ಕೊತೀರ ಇವಾಗ. ಸೊ ಇವಾಗ ನಾನು ನನ್ನ ಬೇರೆ ಒಂದು ಮೊಬೈಲಿಂದ ನಾನು ನಿಮಗೆ ಈ ಮೊಬೈಲ್ಗೆ ಟೆಕ್ಸ್ಟ್ ಮಾಡ್ತೀನಿ, ಆವಾಗ ಗೊತ್ತಾಗುತ್ತೆ ನೋಡಿ. ಸೊ ನೋಡಿ, Excuse me, there is a message for you. ಸೊ ನೋಡಿದ್ರಲ್ಲ, ಈ ಥರ ಒಂದು ನಿಮಗೆ ಬರುತ್ತೆ, ನೋಟಿಫಿಕೇಷನ್ ಸೌಂಡ್ ಬರುತ್ತೆ. ಸೊ ಇವಾಗ ನಿಮಗೆ ಈ ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ಸ್ಟೇ ಸೇಫ್, ಸ್ಟೇ ಹೋಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.